ನಾನು ಬಶೀರ್ ನಡಗಟ್ಟಿ, ಕರ್ನಾಟಕ ವೀರ ನ್ಯೂಸ್ಗೆ ಸ್ವಾಗತ. ಕೆರದಾಳ ಪಟ್ಟಣದಲ್ಲಿ ಬಾಗಲಕೋಟೆ ಜಿಲ್ಲೆಯ ರಘುಬಾಯಿ ಬೆಳಟ್ಟಿ ತಾಲೂಕು ನೋಂದಣಿ ಮತ್ತು ಮುದ್ರಣಾಂಗ ಇಲಾಖೆ ಪರವಾನಗಿ ಪಡೆದ ಜಿಲ್ಲಾ ದಸ್ತು ಬರಹಗಾರರು ಕೆರದಾಳ ಪಟ್ಟಣದಲ್ಲಿ ದಸ್ತು ಬರಹಗಾರರು ಮುಷ್ಕರ ಮಾಡಿದ್ದಾರೆ. ಅದು ಏತಕ್ಕಾಗಿ ಎಂದು ಕೇಳೋಣ ಬನ್ನಿ. ಸರ್ ನಮಸ್ಕಾರ. ನೀವು ಮುಷ್ಕರ ಮಾಡ್ತಾ ಇದ್ದೀರಾ ಸರ್? ಅದು ಎದಕ್ಕಾಗಿ ಮಾಡ್ತಾ ಇದ್ದೀರಿ? ಮತದಾರರಿಗೆ ಈಗಾಗಲೇ ನಮ್ಮಲ್ಲಿ ಪತ್ರ ಬರಹಗಳಿಂದ ಇಲ್ಲ, ನಮ್ಮನ್ನು ಆಗಿದ್ದಾಗ ನಮ್ಮನ್ನು ಸಪ್ರೇಟ್ ಕೊಡಬೇಕು ಮತ್ತು ನಮ್ಮ ಸೇವಾ ಭದ್ರತೆ ಕೊಡಬೇಕು ಹಾಗೂ ನಮಗೆ ಪ್ರತಿಯೊಬ್ಬರಿಗೂ ಗುರುತಿನ ಚೀಟಿ ಲಭ್ಯ ಮಾಡಿಕೊಡ್ಬೇಕು. ತಿಕ್ಸಿದ್ರೆ ನಮ್ಮ ಬೇಡಿಕೆ ಕೊಡೋದು. ಯಾವ ಬೇಡಿಕೆ ಸರ್? ಪತ್ರ ಬರಹಗಾರರಿಗೆ ಸಪ್ರೇಟ್ ಲಾಗಿನ್ ಕೊಡ್ಬೇಕು ರೀ, ಮತ್ತು ನಮಗೊಂದು ಗುರುತಿನ ಚೀಟಿ ಕೊಡಬೇಕು. ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ವತಿಯಿಂದ ನಮಗೊಂದು ಗುರುತಿನ ಚೀಟಿ ಕೊಡಬೇಕು. ದಸ್ತು ಬರಹಗಾರರು ತಮಗಾಗಿ ಒಂದು ಪ್ರತ್ಯೇಕ ಲಾಗಿನ್ ಕೊಡಬೇಕಂತೇಳಿ ಅನಿರ್ದಿಷ್ಟ ದಸ್ತು ಬರಹಗಾರರು ಮುಷ್ಕರ ಮಾಡಿದ್ದಾರೆ. ಅದು ಯಾವಾಗ ಪ್ರಾರಂಭ ಮಾಡಿದ್ರು ಸರ್? ಇವತ್ತು ಹಿಡ್ಕೊಂಡ ಪ್ರಾರಂಭ 9ನೇ ತಾರೀಕು ಹಿಡ್ಕೊಂಡ ಜಿಲ್ಲಾ ಇದ್ರೊಳಗೆ ದಾವಣಗೆರೆ ಒಳಗೆ ಮಾಡ್ಯಾರ್ತಾರೆ ರಾಜಮಠದಾಗ್ರಿ. ಇವತ್ತಿನ ಹಿಡ್ಕೊಂಡು ನಾವು ಇಲ್ಲಿ ಮಾಡಿದ್ವಿ ರೀ. ಒಂದು ನಾಳೆ 16ನೇ ತಾರೀಕು ರೀ ಮಂಗಳವಾರ ದಿವಸ ಬೆಳಗಾವಿ ಚಲೋ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಎಲ್ಲ ರಾಜ್ಯಾದ್ಯಂತ ಎಲ್ಲ ಜನರು ಬೆಳಗಾವಿಗೆ ಬಂದು ಅಲ್ಲಿ ಮುಷ್ಕರ ಮಾಡೋರು. ಬಸವರಾಜ್ ಕನ್ನೂರ್ ಅಂತೇಳಿ ಜಿಲ್ಲಾ ಬಸ್ಗಾರರು ಮಾತನಾಡಿದ್ದಾರೆ. ಅವರು ತಮಗಾಗಿ ಸಪ್ರೇಟನ್ನು ಲಾಗಿನ್ ಕೊಡಬೇಕಾಗತ್ತೆ ಕೇಳ್ಕೊಂಡಿದ್ದಾರೆ. ಒಂದು ವೇಳೆ ಕೊಡ್ಲಿಕ್ಕಂದ್ರೆ ಮುಂದೆ ಬೆಳಗಾವಿ ಜಿಲ್ಲೆಯಲ್ಲಿ ನಿರ್ದಿಷ್ಟ ಹೋರಾಟ ಮಾಡ್ತಾರೆಂದು ಅವರು ಕೇಳ್ಕೊಂಡಿದ್ದಾರೆ. ನನ್ನ ಹೆಸರು ಸೋಮಶೇಖರ್ ಕುಳೋಳಿ ಅಂತ. ನಾವು ಈಗ ಕಳೆದ ಒಂದು 10-15 ವರ್ಷಗಳಿಂದ ರಘುಬಾಯಿ ತಾಲೂಕು ತೇರದಾಳ ಸಬ್ ರಿಜಿಸ್ಟ್ರಾರ್ ಆಫೀಸ್ ಸಂಬಂಧಪಟ್ಟಂತೆ ದಸ್ತು ಬರಹಗಾರ ಕೆಲಸ ಮಾಡ್ತಾ ಇದ್ದೀವಿ. ಈಗ ಕಳೆದ 9/12/2025 ನಮ್ಮ ರಾಜ್ಯ ಪತ್ರ ಬರಹಗಾರ ಸಂಘದ ವತಿಯಿಂದ ಕೆಲವೊಂದು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಅನಿರ್ದಿಷ್ಟಾವಧಿವರೆಗೆ ಮುಷ್ಕರವನ್ನು ಕೈಗೊಂಡಿದ್ದಾರೆ. ಅದರ ಅನ್ವಯ ನಾವು ಇವತ್ತು ದಿನಾಂಕ 11/12/2025 ಅನಿರ್ದಿಷ್ಟಾವಧಿವರೆಗೆ ಲೇಖನ ಮುಷ್ಕರವನ್ನು ಕೈಗೊಂಡಿರ್ತೇವೆ. ಅದರ ಪ್ರಕಾರ ನಾವು ಇಂದಿನಿಂದ ನಮ್ಮ ಬೇಡಿಕೆಗಳನ್ನು ಪೂರೈಸುವವರೆಗೆ ನಾವು ಯಾವುದೇ ದಸ್ತಾವೇಜುಗಳನ್ನು ಬರೆಯುವುದಿಲ್ಲ, ಆ ಪ್ರಕ್ರಿಯೆ ಒಳಗೆ ನಾವು ಗುರುತಿಸ್ಕೊಳ್ಳೋದಿಲ್ಲ ಅಂತ ಇವತ್ತಿನ ಮೂಲಕ ಹೇಳ್ತಾ ಇದ್ದೀನಿ. ನಾವು ಸರಿ ಸರ್, ಒಂದು ವೇಳೆ ನಮಗೆ ಯಾರೋ ಸಪ್ರೇಟ್ ಲಾಗಿನ್ ಕೊಡ್ಲಿಕ್ಕಂದ್ರೆ ಎಲ್ಲಿವರೆಗೂ ಹೋರಾಟ ಮಾಡ್ತೀವಿ ಸರ್? ಇದು ಲಾಗಿನ್ ಈಗಾಗಲೇ ಹೊರ ರಾಜ್ಯಗಳಲ್ಲಿ ಎಲ್ಲ ಪತ್ರಗಾರರಿಗೆ ನೀಡಿದಂಥ ವಿಷಯವಾಗಿರ್ತದೆ. ಅದನ್ನೇ ಮುಂದಿಟ್ಟುಕೊಂಡು ನಾವು ಕರ್ನಾಟಕ ರಾಜ್ಯ ಪತ್ರ ಬರಹ ಸಂಘದವರು ಈಗಾಗಲೇ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿರ್ತಾರೆ ಸರ್. ಆ ಮನವಿಯನ್ನು ಪುರಸ್ಕರಿಸಬೇಕಂತಾನೆ ಈ ಒತ್ತಾಯ ಇದೆ ಸರ್ ನಮ್ಮದು. ಈ ಒತ್ತಾಯ ಯಾಕಂದ್ರೆ ಸರ್, ನಾವು ಈಗಾಗಲೇ ಬಹು ವರ್ಷಗಳಿಂದ ನಮ್ಮ ಮತ್ತು ನಮ್ಮ ಕುಟುಂಬ ಏನೈತಿ ಈ ಪತ್ರ ಬರಹಗಾರರ ಮೇಲೇ ಡಿಪೆಂಡ್ ಆಗಿದ್ದೀವಿ ನಾವು. ಅದ್ರ ಸಲುವಾಗಿ ಅದು ನಮಗೆ ಪ್ರತ್ಯೇಕ ಲಾಗಿನ್ ಕೊಟ್ಟಂದ್ರೆ ನಮ್ಮ ಉದ್ಯೋಗಕ್ಕೆ ಭಾಳ ಅನುಕೂಲ ಆಕತ್ತೆ ಅನ್ನೋದು ನಮ್ಮ ವಿಚಾರ ಆಗಿದೆ ಸರ್. ಅದು ಸರಿ, ಥ್ಯಾಂಕ್ ಯು.